ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪಾ ಎಲ್ಲ ಹೋಗಿದ್ದಾರೆ ಅಂತೀರಾ ಬಸವರಾಜ್ ಅವರು? ಹೌದು, ನಾನು ಬಂದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಒಂದ್ ರೀತಿ ಬೌಂಡ್ರಿ ಅಂತಾನೆ ಹೇಳ್ಬೋದು, ಒಂದ್ ರೀತಿ ಗಡಿ ರೇಖೆ. ಇದು ಒಂದ್ ರೀತಿ ಗೋವಾ ಮತ್ತೆ ಕರ್ನಾಟಕದ ನಡುವೆ ಬರುತ್ತೆ. ವಿಶೇಷವಾಗಿ ಈಗ ನಾನು ಇರ್ತಕ್ಕಂಥದ್ದು ಒಂದ್ ರೀತಿ ಚೋರ್ಲಾದಿಂದ, ಒಂದ್ ರೀತಿ ಚೋರ್ಲಾ ಘಾಟಿ ಮುಂದೆ ಬರ್ತಕ್ಕಂಥ ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಸ್ವಾಗತ ಮಾಡ್ತಕ್ಕಂಥ ಒಂದ್ ರೀತಿ ಕರ್ನಾಟಕದ ಕಮಾನು, ಇದು ಬೌಂಡ್ರಿ ಅಂತಾನೆ ಹೇಳ್ಬೋದು. ಇಲ್ಲಿದ್ದೀವಿ. ವಿಶೇಷವಾಗಿ ಈ ಬೌಂಡ್ರಿಲಿ ಒಂದ್ ರೀತಿ 748AA NH ರಾಷ್ಟ್ರೀಯ ಹೆದ್ದಾರಿ ಸಹ ಹಾದೋಗುತ್ತೆ. ವಿಶೇಷವಾಗಿ ನಮ್ಮ ಕರ್ನಾಟಕ ಇಲ್ಲಿಂದ ಆ ಕಡೆ ಒಂದ್ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸ್ಟಾರ್ಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ಈ ಒಂದು ಬೌಂಡ್ರಿಗೆ ಸಂಬಂಧಿಸಿದಂತೆ, ಮತ್ತೆ ಈ ಒಂದು ನೆಲಕ್ಕೆ ಸಂಬಂಧಿಸಿದಂತೆ, ಮತ್ತೆ ಜಲಕ್ಕೆ ಸಂಬಂಧಿಸಿದಂತೆ, ಮತ್ತೆ ವಿವಿಧ ವಿಷಯಗಳಿಗಾಗಿ ಸಾಕಷ್ಟು ಒಂದ್ ರೀತಿ ಕಾನೂನು ಕಟ್ಟಳೆಗಳಲ್ಲಿ ವಿಶೇಷವಾಗಿ 2 ರಾಜ್ಯಗಳ ತಕರಾರು ಇರ್ತಕ್ಕಂಥದ್ದು ನೋಡಿದಿವಿ. ಇದಕ್ಕೆ ಮುಖ್ಯ ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ಕಳಸಾ ಬಂದೂರಿ ಮಹದಾಯಿ ನಾಲೆ ಒಂದ್ ರೀತಿ ನಮ್ಮ ಕರ್ನಾಟಕಕ್ಕೆ ನೀರಿಗೋಸ್ಕರ ಒಂದ್ ರೀತಿ ಮಹದಾಯಿ ವಿವಾದ ಇರ್ತಕ್ಕಂಥದ್ದು. ಎರಡನೇದು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಹಳ್ಳಿಗಳಿಗೆ ಮತ್ತೆ ಸಾಕಷ್ಟು ಭಾಷಾಂತರ ವಿಷಯಗಳಿಗೆ ಸಲುವಾಗಿ ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು. ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗಡಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಆ ಒಂದು ಹಳ್ಳಿಗಳ ಸಮಸ್ಯೆಗಳು ಇರ್ಬೋದು. ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಚೋರ್ಲಾ ಬರ್ತೈತೆ, ಮತ್ತೆ ಮಾನಾ ಬರ್ತೈತೆ. ಈಗ ಈ ಒಂದು ಗಡಿ ರೇಖೆಯಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಳ್ಳಿಗಳ ಒಂದ್ ರೀತಿ ಸಮಸ್ಯೆಗಳನ್ನ ನಾನು ನೀವು ತೋರಿಸ್ತೀನಿ. ಬನ್ನಿ, ಯಾವ ರೀತಿ ಸಮಸ್ಯೆಗಳಿದಾವೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ವರದಿ ತೋರಿಸ್ತೀನಿ. ನಾನು ನಿಮ್ಮ ಬಸವರಾಜು. ಕರ್ನಾಟಕ ರಾಜ್ಯದಿಂದ ಗೋವಾ ರಾಜ್ಯಕ್ಕೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಮಾರ್ಗವಾಗಿ ಚೋರ್ಲಾ ಘಾಟ್ ಮೂಲಕ ಸಂಪರ್ಕ ಮಾಡುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಇಕ್ಕೆರೆದಲ್ಲಿ ಬರುವ ಗ್ರಾಮಗಳು ಆದ ಚೋರ್ಲಾ ಮಾನಗಾಂವ್ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇನ್ನೊಂದು ಕಡೆ ಸಮರ್ಪಕವಾಗಿ ವಿದ್ಯುತ್, ಬಸ್ ವ್ಯವಸ್ಥೆ, ಶಾಲೆಯಲ್ಲಿ ಶಿಕ್ಷಕರು ಇಲ್ಲದೆ ಇರುವುದು ಸೇರಿ ವಿವಿಧ ಸಮಸ್ಯೆಗಳು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಅಧೀನದ ವ್ಯಾಪ್ತಿಗೆ ಬರುವ ಮೊಬೈಲ್ ಟವರ್ ನಿರ್ಮಾಣ ಮಾಡಿ ಈ ಭಾಗದ ಗ್ರಾಮೀಣ ಪ್ರದೇಶದ ಜನತೆಗೆ ಮೊಬೈಲ್ ಟವರ್ ಒದಗಿಸುವುದಕ್ಕೆ ಮೊಬೈಲ್ ಟವರ್ ನಿರ್ಮಾಣದ ಕಾಮಗಾರಿ ಅರಣ್ಯ ಇಲಾಖೆಯಿಂದ ತಕರಾರು ಇರೋದ್ರಿಂದ ಅರ್ಧಕ್ಕೆ ನಿಂತಿರುವುದು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮತ್ತೊಂದು ಕಡೆ ಈ ಭಾಗದ ಬಹುತೇಕ ಹಳ್ಳಿಯಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆಗಳನ್ನ ದಿನನಿತ್ಯ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಡಂಚಿನ ಪ್ರದೇಶವಾಗಿರೋದ್ರಿಂದ ಕಾಡು ಪ್ರದೇಶದ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಭಾಗಕ್ಕೆ ಸೂಕ್ತ ಸರ್ಕಾರಿ ಆಸ್ಪತ್ರೆಯೂ ಇಲ್ಲವಂತೆ. ಈ ಭಾಗದಲ್ಲಿ ಏನೇ ಅಭಿವೃದ್ಧಿ ಕೆಲಸ ಪ್ರಾರಂಭ ಮಾಡಿದರೆ ಸಾಕು ಅರಣ್ಯ ಇಲಾಖೆ ಅಧಿಕಾರಿಗಳು ಅಡ್ಡ ಬರುತ್ತಾರೆ ಎನ್ನುತ್ತಾರೆ ಸ್ಥಳೀಯ ಗ್ರಾಮಸ್ಥರು. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಕನಿಷ್ಠ ಸಮಸ್ಯೆಗಳನ್ನ ಬಗೆಹರಿಸಲು ಶಾಸಕರು ಹಾಗೂ ಸಂಸದರು ಪ್ರಯತ್ನ ಮಾಡದೇ ಇರುವುದು ತುಂಬಾನೇ ದುರ್ದೈವದ ಸಂಗತಿಯಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೃದ್ಧ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಾಗೂ ಖಾನಾಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಆದ ಸುನೀತಾ ನಿಂಬರ್ಗಿ ಅವರಿಗೆ ಕರೆ ಮಾಡಿ ಈ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಮಾನ್ಯ ಸಂಸದರು, ನಮ್ಮ ಹೆಮ್ಮೆಯ ಸಂಸದರಾಗಿರ್ತಕ್ಕಂಥ ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬ್ರು ಒಂದು ವರದಿ ತೋರಿಸ್ತಾ ಇದ್ದೀನಿ. ನಾನು ಹಂಗೆ ಕಣಕುಂಬಿ ಕಡೆ ಆದೋಗೋಣ ಅಂತ ಹೇಳ್ಬಿಟ್ಟು ನೆನೆ ನೈಟ್ ಬಂದು ಹಿಂಗೆ ಈ ಗಡಿ ರೇಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತನ ಅಂತ ಹೇಳ್ಬಿಟ್ಟು ಬಂದೆ. ಹಂಗೆ ಬಂದಾಗ ವಿಶೇಷವಾಗಿ ಹಲವಾರು ವಿಷಯಗಳು ಹೊರಬೀಳ್ತವೆ. ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದ್ ರೀತಿ ಮೊಬೈಲ್ ಟವರ್ ಅಂತೆ. ನೋಡಿ, 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ ಇಲ್ಲೇವರೆಗೂ ಕಟ್ತಾನೆ ಅವರು. ಆಯ್ತಾ, ಇದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಇದು ಈ ರೀತಿ ಮೊಬೈಲ್ ಟವರ್ಗಳು ಏನಪ್ಪಾ ಮಾಡ್ತಾರಂದ್ರೆ, ಗ್ರಾಮೀಣ ಪ್ರದೇಶದ ಭಾಗಕ್ಕೆ ಒಂದ್ ರೀತಿ ಸರಿಯಾಗಿ ನೆಟ್ವರ್ಕ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಕಾಡಂಚಿನ ಪ್ರದೇಶಗಳಿಗೆ. ಬಹುಶಃ ಮತ್ತೆ ಭಾಗಶಃ ಈ ಕೇಂದ್ರ ಸರ್ಕಾರದ ಸಂಸದರ ಒಂದ್ ರೀತಿ ನಿರ್ಲಕ್ಷ್ಯಕ್ಕೋ ಅಥವಾ ಯಾವ ರೀತಿ ಬಿಲ್ ತೆಗೀತಾರೆ ಅನ್ನೋದಕ್ಕೆ ಇದು ನನ್ನ ಸ್ಪಷ್ಟ ಉದಾಹರಣೆ. ಈಗ ಚೋರ್ಲಾ ಒಂದ್ ರೀತಿ ಗೌಂಟಾನ ಪ್ರದೇಶದಲ್ಲಿ ಒಂದು ಮೊಬೈಲ್ ಟವರ್ನ ಒಂದು 3 ವರ್ಷದ ಹಿಂದೆ ಇದನ್ನ ಮಾಡಿದ್ರಂತೆ. ಇದನ್ನ ಸ್ಟಾರ್ಟ್ ಮಾಡಿ ಏನಪ್ಪಾ ಮಾಡಿದ್ರಂದ್ರೆ, ಆ ಫಾರೆಸ್ಟರ್ ನೆಪ ಹೇಳಿ ಅರಣ್ಯ ಇಲಾಖೆಯವರು ಒಂದ್ ರೀತಿ ಹಸ್ತಕ್ಷೇಪ ಮಾಡ್ತಾವ್ರೆ ಅಂತ ಹೇಳಿ ಇದನ್ನ ಅಲ್ಲೇ ಸ್ಟಾಪ್ ಇಡಿಸಿ ಅರ್ಧ ಎಲ್ಲ ಮೆಟೀರಿಯಲ್ಗಳು ತಗೊಂಡೋಗ್ಬಿಟ್ಟವ್ರೆ. ಇನ್ನು ಅರ್ಧ ಉಳಿದಿದ್ದಾವೆ ನೋಡಿ, ಅರ್ಧ ಸ್ಟಾಪ್ ಇದೆ. ವಿಶೇಷವಾಗಿ ಈ ರೀತಿ ಆಯ್ತಾ,
ಯಾವ ರೀತಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಗಡಿ ಪ್ರದೇಶದ ಒಂದ್ ರೀತಿ ಕಾಡಂಚಿನ ಪ್ರದೇಶಗಳು ಯಾವ ರೀತಿ ಉದ್ಧಾರ ಆಗುತ್ತೆ, ಯಾವ ರೀತಿ ಅಭಿವೃದ್ಧಿ ಆಗ್ತವೆ ಅಂತಕ್ಕಂಥದ್ದು ತುಂಬಾ ತರ್ಕದ ವಿಷಯ. ಹಾಗಾಗಿ ಈಗ ನೋಡಿ, ನಾನು ನೇರವಾಗಿ ಚಿತ್ರಣಗಳು ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿ ಅರ್ಧಕ್ಕೆ ಏನು ಕಾಮಗಾರಿ ಅರ್ಧ ಮುಗಿಯವರೆಗೂ ನಿಲ್ಸಿದ್ರು. ಆ ನಂತರ ಬಂದ್ ಮಾಡ್ಕೊಂಡು ಹೊರಟೋದ್ರಂತೆ. ಆಯ್ತಾ, ವ್ಯವಸ್ಥೆ ಏನ್ರಿ ಇದು? ಈ ರೀತಿ ಆಗ್ಬಿಟ್ರೆ ಗ್ರಾಮೀಣ ಪ್ರದೇಶದ ಒಂದ್ ರೀತಿ ಭವಿಷ್ಯಗಳಿಗೆ ಮಾನ್ಯ ಸಂಸದರು ದಯವಿಟ್ಟು ನೋಡಿ, ನಮ್ಮ ಕಾಡಂಚಿನ ಪ್ರದೇಶಗಳ ಒಂದ್ ರೀತಿ ಸಮಸ್ಯೆಗಳ ನೋಡಿ ಸ್ವಾಮಿ. ಆಯ್ತಾ, ಹಾಗಾಗಿ ದಯವಿಟ್ಟು ನಾನ್ ಮಾತ್ರ ಬಿಡುದಿಲ್ಲ. ದಯವಿಟ್ಟು ಇಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ನಮ್ಮ ಹೆಮ್ಮೆಯ ಒಂದ್ ರೀತಿ ಕೊನೆ ಗಡಿ ಪ್ರದೇಶ, ತುಂಬಾ ಒಂದ್ ರೀತಿ ಪ್ರವಾಸಿ ತಾಣ, ಒಂದ್ ರೀತಿ ಚೋರ್ಲಾ ಇದಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ನಾನು ಈಗ ಬಂದಾಗ ನಮ್ಮ ಕನ್ನಡದ ಗಡಿ ನಾಡಿನ ಹುಲಿಗಳು ಸಹ ಸಿಕ್ಕಿದ್ದಾವೆ. ವಿಶೇಷವಾಗಿ ಇವರೆಲ್ಲ ನಮ್ಮ ಬೆಳಗಾವಿಯ ಒಂದ್ ರೀತಿ ಕೆಚ್ಚೆದೆಯ ಯುವಕರು, ವಿಶೇಷವಾಗಿ ನಮ್ಮ ಹೆಮ್ಮೆಯ ಒಂದ್ ರೀತಿ ಕನ್ನಡಿಗರು. ವಿಶೇಷವಾಗಿ ನಾನು ಮಾನ್ಯ ಸರ್ಕಾರಗಳಿಗೆ ಮತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಕೇಳೋದಿಷ್ಟೇ, ವಿಶೇಷವಾಗಿ ಗಡಿ ಪ್ರದೇಶ ಇದೆಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರ್ತದೆ. ಈಗ ನಾನು ಕೇಳೋದು ಬರೇ ಆ ಕಡೆ ಏನು ನಾವು ಕಣ್ಕುಂಬಿ ದಾಟ್ದು ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಈ ಕಡೆ ಭಾಗದಲ್ಲಿ. ವಿಶೇಷವಾಗಿ ಒಂದು ರಸ್ತೆ ಇರ್ಬೋದು, ಮತ್ತೆ ಸಾಕಷ್ಟು ಒಂದ್ ರೀತಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಪೂರಕವಾದ ಅಂಶಗಳು ಮತ್ತೆ ಪರಿಸ್ಥಿತಿಗಳು, ಪರಿಸರಗಳಿದಾವೆ. ಸರ್ಕಾರಗಳು ದಯವಿಟ್ಟು ಈ ಗಡಿ ಪ್ರದೇಶಗಳನ್ನ ಮತ್ತೆ ಈ ಗಡಿ ಪ್ರದೇಶಕ್ಕೆ ಬರ್ತಕ್ಕಂಥ ಈ ಪ್ರವಾಸಿ ತಾಣಗಳಿಗೆ ಬರ್ತಕ್ಕಂಥ ಆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ಯಾಕಪ್ಪ ಅಂತಂದ್ರೆ ನೋಡಿ, ಬೆಳಗಾವಿಯಿಂದ ಪಾಪ ಎಲ್ಲ ಹುಲಿಗಳು ಹಿಂಗಾಸಿ ಪಾಪ ರಜಾ ಟೈಮಲ್ಲಿ ಇವರು ಹೋಗ್ತಾರೆ. ಇಂಥ ಸಮಯದಲ್ಲಿ ಸಾಕಷ್ಟು ಒಂದ್ ರೀತಿ ಅಪಘಾತಗಳಾಗೋ ಸಂಭವ ಇರ್ತವೆ. ದಯವಿಟ್ಟು ಮಾನ್ಯ ಸರ್ಕಾರಗಳಿಗೆ, ಮಾನ್ಯ ಸಚಿವರುಗಳಿಗೆ ಮತ್ತೆ ಜಿಲ್ಲಾಡಳಿತಕ್ಕೆ ಒಬ್ಬ ಪತ್ರಕರ್ತ ಕೇಳೋದನ್ನಿಷ್ಟೇ, ದಯವಿಟ್ಟು ರಸ್ತೆನ ಆದಷ್ಟು ಬೇಗ ಅಭಿವೃದ್ಧಿ ಪಡಿಸಿ, ಅಪಘಾತಗಳು ತಪ್ಪಿಸಿ, ಮತ್ತೆ ಸಾಕಷ್ಟು ಈ ಕಡೆ ಭಾಗದ ಪ್ರವಾಸಿ ತಾಣಗಳನ್ನ ಸಾಕಷ್ಟು ಅಭಿವೃದ್ಧಿ ಪಡಿಸೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ ಈ ಕಡೆ ಭಾಗದಲ್ಲಿ ಈಗ ಅಧಿವೇಶನದಲ್ಲಿ ಚರ್ಚೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಪರವಾಗಿ, ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ, ನಮ್ಮ ಕರ್ನಾಟಕ ರಾಜ್ಯದ ಯುವಕರ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. फोन इधर बीएसएनएल को नहीं मिलता है, ಹೌದಾ? नहीं मिलता है, ಇಲ್ಲಿ ಫೋನೇ ಯೂಸ್ ಮಾಡೋದು? नहीं। ಹೌದಾ? ಮತ್ತೆ ಹೆಂಗೆ, ಏನೋ ಹಾಸ್ಪಿಟ್ಲ್ಗೆ ಏನೋ ಸಮಸ್ಯೆ ಬಂತಪ್ಪ? हॉस्पिटल गोवा जाने का, इधर नजीक पड़ता है गोवा। ಹೌದಾ? कर्नाटक बहुत लंबा है। ಹಾ, ಓಕೆ. ಕೊನೆ ಗಡಿ ಗ್ರಾಮನ ಇದು? लास्ट गोवा, नहीं तो बेलगाम। ಹೌದಾ? बेलगाम इधर से 52 है। ಓಕೆ ಓಕೆ. ತಮ್ಮ ಹೆಸರು? ಆನಂದ್ ಗೌಡೆ. ಗೌಡೆ. ಯಾವ ಇದೇ ಊರಾ? ಹಾ, ಚೋರ್ಲಾ. ಯಾವಾಗ ಸ್ಟಾರ್ಟ್ ಮಾಡಿದ್ದು? दो साल हो गए। ಹಾ, ಸ್ಟಾರ್ಟ್ ಮಾಡಿ ಆನಂತರ ಯಾರು ಬಂದಿದ್ರು ಸ್ಟಾರ್ಟ್ ಮಾಡಕ್ಕೆ? MLA ಆರ್ MP? ಹಾ, ವಿಠಲ್ ಆಗಕ್ಕೆ ಹಾ ಬಂದಿದ್ರಾ? ಹಾ. ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಆನಂತರ ಯಾವಾಗ ಬಂದ್ ಮಾಡಿದ್ರು? ಫಾರೆಸ್ಟ್ ಅವರು ಫಾರೆಸ್ಟ್ ಪಕ್ಕನ ಫಾರೆಸ್ಟ್ ಅವ್ರಿಗೆ ಬಂದಿದ್ರ ಇಲ್ಲಿ? ಹಾ, ಬಂದ್ ಮಾಡಿ ತಗೊಂಡೋದ್ರು. ಇಲ್ಲಿ ನೆಟ್ವರ್ಕ್ ಸಿಗಲ್ಲ? ಇಲ್ಲ, ಒಟ್ಟ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ? नहीं ಹೌದಾ? नहीं। ಅಪ್ಪ 2 साल हुआ ऐसा ही छोड़ के गए हो। ಹೌದಾ? हाँ 2 ವರ್ಷ ಆಯ್ತು. हाँ, यस सर। ಇದು ಯಾಕೆ, ಯಾರು ಸ್ಟಾರ್ಟ್ ಮಾಡಿದ್ರು, ಯಾರ ಅವಧಿಯಲ್ಲಿ? 2 साल के पहले किया था। ಯಾವ ಟವರ್ ಇದು? ಮೊಬೈಲ್ ಟವರಾ? मोबाइल टावर, बीएसएनएल मोबाइल टावर। ಯಾರು ಸ್ಟಾರ್ಟ್ ಮಾಡಿದ್ರು? ಉದ್ಘಾಟನೆ ಯಾರು ಮಾಡಿದ್ರು? उद्घाटन ऐसा नहीं किया, नहीं उद्घाटन उसका। ಹೌದಾ? हाँ, ಯಾರು ಮಾಡ್ಲಿಲ್ಲ? नहीं। ಓಕೆ. हाँ, ಈಗ ಏನಪ್ಪಾ ಅಂತಂದ್ರೆ ಮಾಡಿದ್ರು, ಬಂದು ಉದ್ಘಾಟನೆ ಮಾಡಿದ್ರು. ಯಾರು ಅಬ್ಜೆಕ್ಷನ್ ಮಾಡಿದ್ರು? ऑब्जेक्शन फॉरेन डिपार्टमेंट का करना नहीं देता इधर। ಹೌದಾ? हाँ 2 ವರ್ಷದ ಹಿಂದೆ? हाँ, यस सर। ಹಾ ಎಲ್ಲ ತಗೊಂಡೋಗ್ಬಿಟ್ರು? हाँ, ಓಕೆ काम छोड़ के गए हो ಓಕೆ पूरा। ಓಕೆ. ಈಗ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಒಂದ್ ರೀತಿ ಕೊನೆ ಗಡಿ ಗ್ರಾಮ ಚೋರ್ಲಾಗೆ ಬಂದಿದ್ದೀನಿ. ವಿಶೇಷವಾಗಿ ಚೋರ್ಲಾದಲ್ಲಿ ಸಾಕಷ್ಟು ಒಂದ್ ರೀತಿ ಪಾಪ ಇಲ್ಲಿರ್ತಕ್ಕಂಥ ಜನರು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ನಡುವೆ ಬದುಕ್ತಾವ್ರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಏನೇನ್ ಸಮಸ್ಯೆಗಳಿದೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಮಸ್ತೆ. नमस्ते ಹೇಳಿ, ತಮ್ಮ ಹೆಸರು? अप्पाजी गाँवकर। ಯಾವ ಊರು ಇದೆ? ಊರ ಇದು ಚೋರ್ಲಾ। ಚೋರ್ಲಾ. ಹೇಳಿ ಸರ್, ಏನೇನ್ ಸಮಸ್ಯೆ ಇದಾವೆ? सर, हमारे गांव में रोड नहीं है। हाँ। हफ्ते में 2 बार पानी आता है। करंट तो एक बार गया तो 15 दिन के बाद आता है। हाँ।
और मेन बस नहीं है। ಹಾ हम चल के 10 किलोमीटर चल के बाजार को जाना पड़ता है। ಓಕೆ ಎಲ್ಲಿಗೆ ಹೋಗ್ತೀರಾ ನೀವು ಬಜಾರ್ಗೆ? कनकुंबी होता है। ಕಣ್ಕೊಂಬಿ. Yeah. ಆಮೇಲೆ ಹಾಸ್ಪಿಟ್ಲು ಹಾಸ್ಪಿಟಲ್ ಕನಕುಂಬಿ ಐತೆ, ಇಲ್ಲಿಂದ 10 ಕಿಲೋಮೀಟರ್. 10 ಕಿಲೋಮೀಟರ್. ಮತ್ತೆ ಇನ್ನ ಏನೇನ್ ಸಮಸ್ಯೆ ಇದೆ? ಶಾಲೆ ಶಾಲೆ ಇಲ್ಲಿಂದ ಗೋವಾ ಹೋಗ್ತಾನೆ ಮತ್ತೆ ಕನಕುಂಬಿ ಹೋಗ್ತಾನೆ. ಹುಡುಗರಿಗೆ ಶಾಲೆಗಳು ಇಲ್ಲಿ ಸರ್ಕಾರಿ ಶಾಲೆ ಇಲ್ಲ. ಇಲ್ಲ ಐತಿ, ಮತ್ತ ಟೀಚರ್ ಏನಿಲ್ಲ. ಎಲ್ಲಿ? ಇಲ್ಲ ಕಾಂಟ್ರಾಕ್ಟ್ ಐತಿ, ಹಾ. ಮತ್ತ ಒಂದ್ ಟೀಚರ್ ಐತಿ, ಒಂದ್ ಕಾಂಟ್ರಾಕ್ಟ್ ಎಲ್ಲಿ? ಟೀಚರ್ ಇಲ್ಲ. ಇಲ್ಲ ಐತೆ? ಇಲ್ಲ ಇಲ್ಲ ಇದೆ. ಹ್ಮ್. ಬರಲ್ಲ ಅವ್ರು ಸರಿಯಾಗಿ. ಇಲ್ಲ. ಹೌದಾ? ಆಮೇಲೆ ಇನ್ನ ಏನೇನ್ ಸಮಸ್ಯೆ ಇದೆ? ಮತ್ತೆ ಫಸ್ಟ್ ರೋಡ್ ಇಲ್ಲ, ಹಾ ಹಾಸ್ಪಿಟಲ್ ಇಲ್ಲ. ಮೊದ್ಲು ಬತ್ತಿತ್ತ ಬಸ್ಸು? ಇಲ್ಲ, ಗೊತ್ತಿಲ್ಲ. ಒಂದ್ ಬಸ್ ಇಲ್ಲ ಇಲ್ಲಿ. ಇಂಥವರೆಗೂ ಬಸ್ಸೇ ಬಂದಿಲ್ಲ ಇಲ್ಲಿ. ಬಸ್ ಇಲ್ಲ. ಆಮೇಲೆ ಇನ್ನ ಏನೇನ್ ಸಮಸ್ಯೆ ಇದೆ? ಮತ್ತ ನೋಡ್ರಿ, ನೀವ್ ನೋಡ್ರಿ, ಏನಿಲ್ಲ. ಓಕೆ. ಮತ್ತ ಸ್ಕೂಲ್ ಇಲ್ಲ, ಹಾ ಹಾಸ್ಪಿಟಲ್ ಇಲ್ಲ, ಹಾ ಕರೆಂಟ್ ಇಲ್ಲ, ನೀರ್ ಇಲ್ಲ, ರೋಡ್ ಇಲ್ಲ. ಓಕೆ. ನಿಮ್ದು ಏನೇನ್ ಸಮಸ್ಯೆ ಇದೆ? ಮಾತಾಡಿ, ನಿಮ್ ಭಾಷೆಗೆ ಮಾತಾಡಿ. ಬರ್ರಿ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ನೀವು. ಹೇಳಿ ಹೇಳಿ ನಿಮ್ಮ ಹೆಸರು? इथे काय नाही, रोड नाहीये. हा माझं नाव रशिका रवी महाजी. हा ह्या गावातलीच मी, चोरल्यातलीच मी हा. राहते. हा. आज जवळजवळ 20 वर्ष झाली मी ह्याच्यात, म्हणजे लाईट नसली तर, पाणी नसलं तर खानापूरला ऑफिस मध्ये जाते. हम्म. त्यांना माझी समस्या सांगते, पण कायच होत नाही इथे. ओके. मेंबर जे येतात ना, 5 वर्षांनी निवडून येतात ना पंचायतीतले, नुसते आपली घरं भरतात. हा रोड नाही, पाणी नाही, लाईट नाही, काहीच नाही. हा. आता इथे पियाचं पाणी आणायला गेले तर एक किलोमीटर जावं लागतंय जंगलात. हा. अस्वल असतात, गवेरेडे कुडी ನೀರಿಲ್ಲ? असतात. हा ಇಲ್ಲ ಇಲ್ಲ ಕುಡಿ ಇಲ್ಲ. ನೀರು. ಹಾ. ಓಕೆ इथे कायच होत नाही. ಓಕೆ. ಏನ್ ಕೆಲಸ ಮಾಡ್ತೀರಲ್ಲ? ಕೆಲಸ ಏನ್ ಮಾಡ್ತೀರ? काम काय नाही, मजुरी, मोल मजुरी करतोय. ಓಕೆ. इथे काम वगैरे कायच नाही. ಸರ್, ಇಲ್ಲಿ ಖಾನಾಪುರದಲ್ಲಿ ಒಂದು ಕೊನೆ ಗಡಿ ಗ್ರಾಮ ಬರುತ್ತೆ ಸರ್, ಗೋವಾಕ್ ಚೋರ್ಲಾ ಅಂತ. ಅಲ್ಲಿ ಟವರ್ ನಿರ್ಮಾಣ ಆಗಿದ್ದಕ್ಕೆ ಒಂದು 5 ವರ್ಷದಿಂದ ಟವರ್ ನಿರ್ಮಾಣ ಆಗಿತ್ತು ಸರ್. ಅದು ಅದಕ್ಕೆ ನಿಲ್ಸ್ಬಿಟ್ಟವ್ರು ಸರ್. ವಿಶೇಷವಾಗಿ ಸಾಕಷ್ಟು ಅರ್ಧಂಬರ್ಧ ಕಾಮಗಾರಿ ಮಾಡ್ಬಿಟ್ಟು ನಿಂತ್ಕೊಂಡು ಬಿಟ್ಟವ್ರು ಸರ್. ಹಾಗಾಗಿ ಕೇಳಿದ್ರೆ ಅರಣ್ಯ ಇಲಾಖೆ ಅಬ್ಜೆಕ್ಷನ್ ಮಾಡ್ತು ಅಂತ ಹೇಳಿದಾರೆ ಸರ್. ಓಕೆ. ಅರ್ಧ ಆಗೋವರೆಗೂ ಏನ್ ಮಾಡ್ತಿದ್ರು ಸರ್ ಇವರು ಅರಣ್ಯ ಇಲಾಖೆಯವರು. ಹಾಗಾಗಿ ದಯವಿಟ್ಟು ತಾವಾರು ಮಧ್ಯಸ್ಥಿಕೆ ವಹಿಸಿ ಆ ಕಡೆ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಲ್ ಮಾಡಿದೆ ಸರ್. ಓಕೆ, ನಾನು ಅದು ಏನಾಗಿದೆ ಅಂತ ಹಾ, ಸರ್. ಮಾಹಿತಿ ಎಲ್ಲ ತಗೊಂಡು ಹಾ ಸರ್. ಅದನ್ನ ಪೂರ್ಣ ಮಾಡ್ಲಿಕ್ಕೆ ಏನ್ ಬೇಕೋ ಆ ಕ್ರಮ ತಗೊಳ್ಳಿಕ್ಕೆ ಮಾತಾಡ್ತೀನಿ. ಚೋರ್ಲಾ ಗ್ರಾಮ ಸರ್. ಇದು ಓಕೆ ಹಾಂ ಸರ್. ಓಕೆ ಸರಿ ಸರ್, ನಿಮ್ಮ ವಾಟ್ಸಪ್ಗೂ ಹಾಕಿರ್ತೀನಿ ಸರ್ ಇದು. ಓಕೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಮಾಡ್ತಾ ಇದ್ದೆ ಮೇಡಮ್. ಯಾವ್ದು? ಕರ್ನಾಟಕ ಗೋವಾ ಗಡಿ ಭಾಗದ ಕಾಡಂಚಿನ ಗ್ರಾಮಗಳಾದ ಚೋರ್ಲಾ ಮತ್ತೆ ಮಾನ್ಗಾಂವ್ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಅರಣ್ಯ ಇಲಾಖೆಯ ವಿಲನ್ ಅಂತ. ವಿಲನ್? ಹಾ ವಿಲನ್ ಏನ್ ಮಾಡಿದ್ರು? ವಿಲನ್ ಅಂದ್ರೆ ಏನ್ ಮಾಡಿದ್ರು ಹೇಳ್ರಿ. ಅಲ್ಲ, ಅಲ್ಲಿ ಮೇಡಮ್, ಅಲ್ಲಿ ಒಂದು ರಸ್ತೆ ಮಾಡಕ್ ಹೋದ್ರು ಅಬ್ಜೆಕ್ಷನ್ ಮಾಡ್ತಾರಂತೆ. ಇಲ್ಲ, ಅಬ್ಜೆಕ್ಷನ್ ನಾವು ಮಾಡಿಲ್ಲ ಬಸವರಾಜ್ ಅವ್ರೆ. ಹಾ ಮೇಡಮ್. ಸುಮ್ನೆ ನಾನು 2 ಸಲ ಹೋಗಿ ಬಂದಿದ್ದೇನೆ ಮಾನ್ ವಿಲೇಜ್. ಜನರಲ್ ನಿಮಗೆ ಹೇಳಿರ್ಬೋದು. ಚೋರ್ಲಾ ಚೋರ್ಲಾ ಮಾನ್ 2 ಕಡೆ ಹೋಗಿ ಹಾ ಬಂದಿದ್ದೇನೆ ಮೇಡಮ್. ನಾನು. ಚೋರ್ಲಾದಲ್ಲಿ ಏನಿದೆ ಅಂದ್ರೆ ಹಾ. ಒಂದು ಮೊಬೈಲ್ದು ಟವರ್ ಇತ್ತಂತೆ ಮೇಡಮ್. ಮೊಬೈಲ್ ಟವರ್ ನಿರ್ಮಾಣ ಮಾಡಿದಾಗ ಅದನ್ನ ಅರ್ಧ ಮಾಡುವಾಗೆ ಬಂದ್ ಮಾಡ್ಬಿಟ್ರಂತೆ ಯಾರು ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು. ಹಂಗಿರಂಗಿಲ್ಲ. ಆಕ್ಚುಲಿ ಏನಿರ್ತಾರೆ ಫಾರೆಸ್ಟ್ ಲ್ಯಾಂಡ್ ಹಾ FC ಒಂದು ಫಾರೆಸ್ಟ್ ಕನ್ಸರ್ವೇಷನ್ FC CL ಅಂಡ್ FC ಹಾಕೋಬೇಕಂತ ಇರುತ್ತೆ. ಓಕೆ. ಅದೆಲ್ಲ ಇಂಜಿನಿಯರ್ಗಳಿಗೂ ಗೊತ್ತಿರುತ್ತೆ ಅದು. ಹಾ ಮೇಡಮ್. ಲ್ಯಾಂಡ್ ಫಾರೆಸ್ಟ್ ಅಂತ ಗೊತ್ತಾದಾಗ ಅದು ಆನ್ಲೈನ್ ಅಪ್ಲಿಕೇಶನ್ ಹಾಕಿ DF ಅವ್ರಿಗೆ ಕಳಿಸಿ ಒಂದು ಪರ್ಮಿಷನ್ ತಗೊಂಡ್ಬಿಟ್ರೆ ಮುಗೀತದು. ಹಾ ಮೇಡಮ್. ಅದನ್ನ ಮಾಡಲ್ಲ ಅವರು. ಹಾ ಅದನ್ನ ಮಾಡ್ಲಾರ್ದೆ ಒಮ್ಮೆ ಬಂದಲ್ಲಿ ಕೆಲಸ ಮಾಡ್ತಿರ್ತಾರ. ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ಇವ್ರು ಪರ್ಮಿಷನ್ ತಗೊಂಡ್ ಬಂದ್ ಮಾಡ್ರಿ ಅಂತ ಹೇಳ್ತಾರಷ್ಟೇ. ಹಾ ಮೇಡಮ್. ಅಲ್ಲಿ ಅದು ಬಿಟ್ರೆ ಏನ್? ಅಲ್ಲಿ ಏನಿದೆ ಗೊತ್ತಾ ಮೇಡಮ್, ಈಗ ಟವರ್ ನಿರ್ಮಾಣ ಮಾಡಕ್ಕೆ ಒಂದು ದಿವಸ ಸ್ಟಾರ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಸ್ಟಾರ್ಟ್ ಮಾಡಿದ್ರೆ 1.5 ವರ್ಷದವರೆಗೂ ಕಾಮಗಾರಿ ನಡ್ತಾ ಐತೆ. ಅರ್ಧ ಕಟ್ಟೋವರೆಗೂ ಸುಮ್ಮನೆ ಇದ್ರಂತೆ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯ. ಅವಾಗ ಸ್ಟಾರ್ಟಿಂಗ್ಗೆ ಬಂದ್ ಮಾಡಿಸ್ಬೋದಾಗಿತ್ತಲ್ಲ ಮೇಡಮ್. ಅರ್ಧ ಕಾಮಗಾರಿ ಮುಗಿಯೋವರೆಗೂ ಯಾಕೆ ಸುಮ್ಮನೆ ಇದ್ರು ಅಂತ.
ಇಲ್ಲ ಈಗ ನಾನ್ ಬಂದ್ಮೇಲೆ ಯಾವ್ದು ಇಶ್ಯೂ ಅಂತೂ ಆ ತರದ್ ಏನೋ ಬಂದಿಲ್ಲ. ಹಾ ಮೇಡಮ್. ಸೊ ಮೊದಲೇನಾದ್ರೂ ಇತ್ತು ಅಂದ್ರೆ ನಾ ವೆರಿಫೈ ಮಾಡ್ತೀನಿ, 100% ಇಲ್ಲ ಅಂತಲ್ಲ. ಹಾ ಮೇಡಮ್. ಬಟ್ ಇದೇನಾಗುತ್ತೆ ಅಂದ್ರೆ ಈ ಲ್ಯಾಂಡ್ ಫಾರೆಸ್ಟ್ ಅಂತ ಗೊತ್ತಾದಾಗ ಅದನ್ನ ಆನ್ಲೈನ್ ಹಾಕೊಂಡು ಪರ್ಮಿಷನ್ ತಗೋಬೇಕಲ್ರಿ ಬಸವರಾಜ್ ಅವ್ರು. ಹಾ ಮೇಡಮ್, ಯಾಕೆ ಗೊತ್ತಾ, ಈಗ ಅರ್ಧ ಇರೋವಾಗ ಇದ್ ಮಾಡಿದಾಗ ಇದ್ ಮಾಡ್ಬಿಟ್ರೆ ಏನು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಏನು ಇದು ಯಾವ ರೀತಿ ಮಾಡಿದ್ರು ಅನ್ನೋದೇ. ಯಾಕಪ್ಪ ಅಂತಂದ್ರೆ ಮೊದ್ಲೇ ನೆಟ್ವರ್ಕ್ ಸಮಸ್ಯೆ ಇರುತ್ತೆ ಮೇಡಮ್. ಅಲ್ಲ ನಾನು ಅದನ್ನ ವೆರಿಫೈ ಮಾಡ್ತೀನಿ, 2 ದಿವಸ ನಂಗೆ ಟೈಮ್ ಕೊಡ್ರಿ. ಹಾ ಮೇಡಮ್. ಬೆಳಗಾಂ ಬಂದಿದ್ದೇನೆ ನಾನು. ಹಾ ಮೇಡಮ್. ಸಾಹೇಬ್ರು ಕರೆದ್ರು ಅಂತ ಬೆಳಗಾಂ ಬಂದೆ, ನೋಡ್ತೀನಿ. ಯಾಕಂದ್ರೆ ಏನಾಗತ್ತೆ, ಹಾ. ಎಲ್ಲಾನು ಹಂಗೆ ಆಗತ್ತೆ. ಇದು ಒಂದೇ ನಾ ಹೇಳ್ತಾ ಇಲ್ಲ. ಹಾ ಮೇಡಮ್. ಇದು ಒಂದು ಯಾವ್ದು ಸರ್ಕಾರ ಕೆಲಸನ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನ ಹಾ ನಾವು ಮೇಡಮ್. ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೀವಿ ಅಂತ ನಾ ಹೇಳ್ತಾ ಇಲ್ಲ. ಹಾ ಮೇಡಮ್. ಒಂದು ಇಲಾಖೆ ಕೋಆರ್ಡಿನೇಷನ್ ಒಳಗಡೆ ಬಂದು ಅವರು ಈ ತರ ನಿಮ್ದು ಇದೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಆನ್ಲೈನ್ ಹಾಕೊಂಡ್ಬಿಟ್ರೆ ನಮ್ಮವ್ರು ಕೊಡ್ತಾರೆ ಪರ್ಮಿಷನ್. ಅದ್ರಲ್ಲಿ 2 ಮಾತಿಲ್ಲ. ಸರಿ ಮೇಡಮ್, ನೋಡಿ ಮೇಡಮ್ ಮೊನ್ನೆ ವರದಿ ಮಾಡಿದಲ್ಲ ಚಿಗುಳೇದೇನಾಯ್ತು ಮೇಡಮ್, ಅದು ಇದು ಕೊಟ್ರಾ ಪರ್ಮಿಷನ್? ಸಾಹೇಬ್ರು ಹೇಳಿದ್ರಲ್ಲ, ಸಾಹೇಬ್ರಿಗೂ ಮಾತಾಡಿದ್ದೆ. ಸಾಹೇಬ್ರು ನೀವೇನೋ ಮಾತಾಡಿದ್ರಂತಲ್ಲ ಸಾಹೇಬ್ರಿಗೆ. ಅದೇ ಮೇಡಮ್, ಇದು ಏನು ಅದನ್ನ ಅವರು ಒಂದು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದಾರೆ ಸಾಹೇಬ್ರು. ನಾನೇ ಒಂದು ಲೆಟರಲ್ಲಿ ನಿಮ್ಗೆ ಪರ್ಮಿಷನ್ ಕೊಡ್ತೀನಿ, ಹಾ ಅದನ್ನ ಕೊಟ್ಟ ತಕ್ಷಣ ಮಾಡಿಸಿ ಅಂತ ಹೇಳಿದಾರೆ. ಅದೇನು ಪ್ರಾಬ್ಲಮ್ ಇಲ್ಲ. ಸರಿ ಮೇಡಮ್. ಸರಿ ಮೇಡಮ್, ನಮಸ್ತೆ ಮೇಡಮ್. 2 ದಿವಸ ಟೈಮ್ ಕೊಡಿ, ನಾನು ಹೋಗಿ ಬರ್ತೇನೆ. ಸರಿ ಮೇಡಮ್. ಸರಿ ಮೇಡಮ್, ಓಕೆ ಮೇಡಮ್. ಹೋಗಿ ಬಂದ್ಮೇಲೆ ಏನು ಅಲ್ಲಿ ಚಿತ್ರಣ ಇದೆ ನಾನು ನಿಮಗೆ ಹೇಳ್ತೇನೆ. ಅದು ಸರಿ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಇನ್ನಾದ್ರೂ ಈ ಗಡಿ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ನೆಟ್ವರ್ಕ್ ಸಮಸ್ಯೆ ಬಗೆಹರಿಯತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.